ಶಾರೀರಿಕ ಆರೋಗ್ಯವನ್ನು ಹೆಚ್ಚಿಸಿ ನಮ್ಮಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಿ ಮನಸ್ಸಿಗೆ ನೆಮ್ಮದಿಯನ್ನು ನೀಡುವುದೇ ನಿತ್ಯ ಸ್ನಾನ. ಆಯುರ್ವೇದದ ಪ್ರಕಾರ ಸ್ನಾನ ಎನ್ನುವುದು ಒಂದು ಕೆಲಸವಲ್ಲ, ಇದು ಒಂದು ರೀತಿಯ ಥೆರಪಿ ಅಂತ ಹೇಳ್ತಾರೆ. ಇನ್ನು ಗರುಡ ಪುರಾಣದಲ್ಲಿ ಪ್ರತಿದಿನ ಏಕೆ ಸ್ನಾನವನ್ನು ಮಾಡಬೇಕು ಎಂಬುದನ್ನು ಉಲ್ಲೇಖಿಸಿದ್ದಾರೆ. ಪ್ರತಿನಿತ್ಯ ಯಾರು ಸ್ನಾನವನ್ನು ಮಾಡುತ್ತಾರೋ ಅವರು ದೈವಿಕ ಜ್ಞಾನವನ್ನು ಪಡೆಯುತ್ತಾರೆ. ಮತ್ತು ಧಾರ್ಮಿಕ ಕಾರಣಗಳನ್ನೂ ನೀಡಿದ್ದಾರೆ. ಪಾಪ ಶುದ್ಧಿಯಾಗತ್ತೆ, ಪಾಪನಾಶವಾಗತ್ತೆ, ದೈವಿಕ ಜ್ಞಾನ ಉಂಟಾಗತ್ತೆ, ಮನೆಯಲ್ಲಿ ಸಮೃದ್ಧಿ ಉಂಟಾಗತ್ತೆ ಅಂತೆಲ್ಲ ಹೇಳಿದ್ದಾರೆ. ಮೊದಲನೆಯ ಆದ್ಯತೆ ಶುಚಿತ್ವದ ಕಡೆಯೇ ಇದೆ. ಇನ್ನೂ ಕೆಲವು ವೈಜ್ಞಾನಿಕ ಕಾರಣಗಳೂ ಇವೆ. ಪ್ರತಿನಿತ್ಯ ಸ್ನಾನವನ್ನು ಮಾಡೋದ್ರಿಂದ ನಮ್ಮ ದೇಹದ ಚಯಾಪಚಯ ಕ್ರಿಯೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತೆ. ಸ್ನಾಯು ಸೆಳೆತ, ಗಂಟು ನೋವು, ಕೀಲು ನೋವು, ಹಾಗೆಯೇ ಯಾವುದೇ ಒಂದು ರೀತಿಯ ಮೈಕೈ ನೋವು ಯಾವುದೇ ಇದ್ದರೂ ಕೂಡ ಸ್ನಾನವು ಇವೆಲ್ಲವನ್ನು ನಿವಾರಣೆ ಮಾಡಿ ನಮ್ಮ ಸ್ಕಿನ್ನನ್ನು ಟಾಕ್ಸಿನ್ ಫ್ರೀಯಾಗಿ ಮಾಡುತ್ತೆ. ಜೊತೆಗೆ ನಮ್ಮ ದೇಹದ ಕಾಂತಿ ಹೆಚ್ಚಾಗುತ್ತೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ, ಚರ್ಮದ ಕಾಂತಿಯನ್ನು ವೃದ್ಧಿಸುವುದರ ಜೊತೆಗೆ ನಮ್ಮ ದೇಹವನ್ನು ಬ್ಯಾಕ್ಟೀರಿಯಾದಿಂದ ಮುಕ್ತಗೊಳಿಸುತ್ತೆ. ನಿತ್ಯ ಸ್ನಾನವು ನಮ್ಮ ಚರ್ಮದ ರಂಧ್ರಗಳನ್ನು ತೆರೆದು ದೇಹದ ತಾಪವನ್ನು ನಿಯಂತ್ರಿಸಿ ರಕ್ತ ಪರಿಚಲನೆಯನ್ನು ಸುಧಾರಣೆಗೊಳಿಸುತ್ತೆ. ಅದರಲ್ಲೂ ನೀವು ಬೆಳಗಿನ ಸಮಯದಲ್ಲಿ ಸ್ನಾನವನ್ನು ಮಾಡೋದ್ರಿಂದ ದೇಹಕ್ಕೆ ಶಕ್ತಿ ಹಾಗೂ ಆರೋಗ್ಯವನ್ನು ನೀಡಿ ನೀವು ದೀರ್ಘಾಯುಷಿಗಳಾಗುವಂತೆ ಮಾಡುತ್ತೆ. ಸ್ನಾನಗಳಲ್ಲೂ ಹಲವಾರು ವಿಧಗಳಿವೆ. ಕೆಲವರು ತೀರ್ಥ ಸ್ನಾನವನ್ನು ಮಾಡ್ತಾರೆ. ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡೋದ್ರಿಂದ ದೈಹಿಕ ಶುದ್ಧಿ, ಮನಸ್ಸಿಗೆ ನೆಮ್ಮದಿ, ಸಕಾರಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಜ್ಞಾನ ಲಭಿಸುತ್ತೆ. ಬಿಸಿ ನೀರಿನ ಸ್ನಾನವನ್ನು ಕೆಲವರು ಮಾಡ್ತಾರೆ, ತಣ್ಣೀರಿನ ಸ್ನಾನವನ್ನು ಮಾಡ್ತಾರೆ. ತಣ್ಣೀರಿನ ಸ್ನಾನದಿಂದ ದೇಹದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಹೆಚ್ಚುತ್ತೆ. ಕೆಲವರು ಉಪ್ಪು ನೀರಿನ ಸ್ನಾನವನ್ನು ಮಾಡ್ತಾರೆ. ಇದು ಚರ್ಮವನ್ನು ಎಕ್ಸ್ಫೋಲಿಯೇಟ್ ಮಾಡಿ ನಮ್ಮ ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಕ್ಕೆ ಹಾಕುತ್ತೆ.